ಅಮ್ಮನ ಹೆಸರು ಭಯ್ಯ ಭಯ್ಯ ಅಂತೆ. ಲೇಡಿ ಡಾಲ್. ಹುಡುಗನಿಗೆ ಇವಳು ಹಾಕಿರೋ ಜಾಕೆಟ್ ನ ತೆಗೆದು ಹಿಡ್ಕೊಂತ ಕೊಡ್ತಾ ಇದ್ಲು. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಪುತ್ತೂರಿಗೆ ಹೊರಟಿದ್ದೇವೆ. ಅತ್ತಿಗಿದ್ದಾರೆ, ಅತ್ತಿಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಅವರಿಗೆ ಶಾಪಿಂಗ್ ಎಲ್ಲ ಉಂಟು. ಸೊ ಪುತ್ತೂರಿಗೆ ಸ್ವಲ್ಪ ಶಾಪಿಂಗ್ ಮಾಡಿ ಮನೆಗೆ ಹೋಗುವಂತ. ಹಾಗೇನೆ ಇವತ್ತು ಅಕ್ಕಂದು ಡ್ಯಾನ್ಸ್ ಉಂಟು. ಅಕ್ಕ ಅಂದ್ರೆ ಇವಳಮ್ಮ, ಇವಳಮ್ಮಂದು ಇವತ್ತು ಡ್ಯಾನ್ಸ್ ಉಂಟು, ಭರತನಾಟ್ಯ. ಎಲ್ಲಿ ಎಲ್ಲಿ ನಾವು ಸಂದರ್ಶನ ಮಾಡುದು, ಇವರು ಒಳಗೆ ನಾವು ಹೊರಗೆ. ಬಿಸಿರುಡಿನಲ್ಲಿಯಾ? ಯಾರ್ದು ಡ್ಯಾನ್ಸ್? ಅಮ್ಮನ ಹೆಸರು ಭಯ್ಯ ಭಯ್ಯ ಅಂತೆ. ಎಂತ ಹೆಸರು? ಬಬುವಾ ಎಂತ? ಪಾನಿಪುರಿ ಮಾಡೋ ಬಯ್ಯ ಅಂತ ಹೇಳು. ಅಮ್ಮನ ಹೆಸರು ನಿನ್ನಮ್ಮನ ಹೆಸರೆಂತ? ಇವರ ಚಮ್ಮಿದ ಫುಲ್ ಹೆಸರೆಂತ? ಚಮ್ಮಿದು ಫುಲ್ ಹೆಸರೆಂತ? ಅಪ್ಪನ ಹೆಸರೆಂತ? ಫುಲ್ ಹೆಸರು ಗೊತ್ತಿಲ್ಲ ಅಂತ ಇವರ ಮಗನಿಗೆ. ರಿಯಲ್ ನೇಮ್ ಅಂತ ಹೇಳ್ಬೇಕಂತ. ರಿಯಲ್ ನೇಮ್ ಎಂತ? ಸೌಮ್ಯ. ಇವನು ಹುಲಿ ಫೇಮಸ್. ಬಾ ಹುಲಿ ಕುನಿ. ಜಾಕೆಟ್ ಯಾರ್ದು? ಅನುಷ್ಕಾ ಹಾಕ್ಬೇಕಷ್ಟೇ. ಡ್ಯಾನ್ಸ್ ಭರತನಾಟ್ಯ. ಗೋರಂಟಿ ಬಿಡಿಸುದ? ಗೋರಂಟಿ ಅಲ್ಲ, ಅದೆಂತದ್ದು? ಆಲ್ಪ ಆಲ್ಪ ಆತ ಆಲ್ಪ ಆಲ್ಪ ನಿಮ್ಮ ಹೆಸರು ನೋಡಿ ನಂಗೆ ನಿಜ ಹೆಸರೇ ಬರ್ತದೆ. ಅಲ್ತ ಅಂತ ಅಲ್ತ ಅಲ್ತ. ಬೇಡ, ನಮ್ಮ ಫ್ಲರಿಶಿಂಗ್ ಏನ ಎಲ್ಲಿದ್ದಾಳೆ? ಹೌದು, ಅವಳಿದೆ ಇಲ್ಲ, ಅವಳಿಗೆ ರಜೆ ಇತ್ತು. ಫೋರ್ತ್ ಸ್ಯಾಟರ್ಡೆ ಇವತ್ತು ರಜೆ. ಇವತ್ತು ಶಾಲೆ ಅವಳಿಗೆ 3rd ಮತ್ತೆ 1st ಡೇ. ಅವಳಿಗೆಂತ ಆಶ್ಚರ್ಯ ಇದೆ. ಹೋಗ ಬನ್ನಿ. ಅಮ್ಮನಿಗೆ ಅವಳಿಗೆ ಬೇಕಾ? ಅವಳಿಗೆ ಹಾಕು, ಅವಳಿಗೆ ಹಾಕು, ಅವಳಿಗೆ ಹಾಕು. ದೋಪನಿಗೆ ಬೇಕಾ? ನಿಂಗೆ ಹಾಕು, ನಿಂಗೆ. ಅವಳು ದೋಪನಿಗೆ. ಯಾರಿಗೆ ಸೂಪರ್ ಸೂಪರ್. ಎಲ್ಲರಿಗೆ ಮಾತ್ರ ಹಿಂಗೆ ಸಾಕು. ಸೂಪರ್. ಅಮ್ಮನಿಗೆ ಇವಳು ಫ್ಲರಿಶಿಂಗ್ ಏನಕ್ಕೆ ಸೇರ್ತಾಳ ಅಂತ. A few moments later. ಮಗಳು ರೆಡಿ ಬರೋದಿಲ್ಲ ಅವಳು ಇಲ್ಲಿಂದ. ಇವ ಅಕ್ಕನ ಮಗ? ಎಂತ ಮಗ? ಕೊತ್ತಲಿಂಗಲ್ಲಿ ಒಡ್ಡಿ. ಸಾಕು ಸಾಕು, ಹೋಗ್ ಬನ್ನಿ ಬನ್ನಿ ಮಗಳು, ಬನ್ನಿ 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 ಪುತ್ತೂರಿಗೆ. ಹೋಗು ಹೋಗು ಹೋಗು. ಎಂತ ಎಲ್ಲಿ ಹಾಕಿದ್ದಪ್ಪ? ಎಂತ ಮಾಡಿದ್ದು? ಎಂತ ಮಾಡಿದ್ದು? ಹಾ, ನಿಂಗೆ ಹಾಕೋಣ. ಡ್ಯಾನ್ಸ್ ಡ್ಯಾನ್ಸ್ ದೋಮನಿಗೆ ಡ್ಯಾನ್ಸ್. ಆಲ್ ದಿ ಬೆಸ್ಟ್ ದೋಮನಿಗೆ. ಆಲ್ ದಿ ಬೆಸ್ಟ್. ಚಂದ ಡ್ಯಾನ್ಸ್ ಮಾಡಿ. ನಾನು ಬರ್ತೇನೆ ನೋಡ್ಲಿಕ್ಕೆ. ಅಲ್ಲಿ ಡ್ಯಾನ್ಸ್ ಅಲ್ಲಿ ಕೇಳಿದ್ದು ಮಾರೆ, ಎಂತ ಡ್ಯಾನ್ಸ್ ಉಂಟಂತ. ಡ್ಯಾನ್ಸ್ ಶಾಲೆಗತ್ತ ಅಲ್ಲಿ ನಮ್ಮ ಲಾಸ್ಟ್ ಇದೆ. ನೆಕ್ಸ್ಟ್ ಹೋಗ್ತೀಯಾ? ಗಿಲ್ಲಿ 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 ನೀನೇ ತುಂಬಾ ಹುಲಿ.
ಇವಳೆ ಲಾಗಲೇ ನನ್ನ ಶಿಲ್ಪಿ ಅದನ್ನ ಹೇಳ್ಬಿಡುವ ನಾನು ಅವನು ಹೇಳ್ತಾನೆ ನಿನ್ನ ಬ್ಲಾಗ್ ಅಲ್ಲಿ ಅಪ್ಪ ದೋಪ ಬೇಕು ಅವಳಿಗೆ ಈಗ ಗೊತ್ತಾಗಿದೆ ಪುತ್ತೂರಿಗೆ ಹೋಗುದು ಅಂತ. ಸರಿ ನಾವು ಹೊರಡು ಅವಳನ್ನ ಬಿಟ್ಟು ಹೊರಡು, ಪ್ರಸಿದ್ಧಿಯನ್ನು ಬಿಟ್ಟು ಹೊರಡು. ಬಾಬಾ ಟಾಟಾ ಟಾಟಾ ಹೊರಡ. ಬಾಯ್ ಬಾಯ್. ಬರುದಿಲ್ಲ, ಅವಳು ಬರುದಿಲ್ಲ ಅಂತೆ. ಕಾಲಿಗೆ ಬಂದ್ಲು ಬನ್ನಿ ಪುಣ್ಯ ಅಪ್ಪ. ಬಾಯ್ ನೀಸ ಬನ್ನಿ ಅಕ್ಕ ಸಹ ಬನ್ನಿ. ಪುಣ್ಯ ಅಪ್ಪ ಅಮ್ಮನ ಮರ್ಯಾದೆ ಉಳಿಸಿದ್ಲು. ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಹೇಳ್ಬೇಕಂತ ಅವರು ಅವ್ರು ಹೇಳ್ತಿ ಇವ್ರು ಕೂತ್ಕೊಳ್ಬೇಕಂತ. ನೀವ್ ಎದ್ದು ಹೇಳ್ರ ಮಗಳು ಹೇಳ್ತಿದ್ದ. ಎಂತದ ನಮ್ಮದು ಗುರ್ತಿಲ್ಲ ನಿಂಗೆ, ಅವರನ್ನೇ ಬಿಸಿ ಅವ್ರು ಕೂತ್ಕೊಳ್ಳಿ. ನಮ್ಮದು ಗುರ್ತಿಲ್ಲ. ಜಾಗ ಇಲ್ಲ ನಮಗೆ ಎಲ್ಲಿ ನಾವು ಕೂತ್ಕೊಳ್ಳುದು ಎಲ್ಲಿ ಅಲ್ಲಿಲ್ಲ. ಆ ಡ್ಯಾಶ್ ಬೋರ್ಡ್ ಒಳಗೆ ಕೂರ್ಬೇಕು. ಹೇಳ್ತಾನೆ ಎಲ್ಲಿಯೋ ಎಲ್ಲಿಂದ ವಲಸೆ ಬಂದವರು ಇಟ್ಟದಿ ಅಲ್ಲಿ ಅದು ಬೇರೆ ಜಾಗ ಇಲ್ಲ ಅಲ್ಲವಾ ನವಿಷ್ಣ ಪ್ಲೇಸಲ್ಲಿ ಅದೊಂದು ಬದಿಗೆ ಹಾಕಿ. ನವಿಷ್ಣ ಆ ಪ್ಲೇಸಲ್ಲಿ ಬದಿಗೆ ಹಾಕಿರಾ? ನೀನ್ ಈಚೆ ಕೂತ್ಕೋ ಬಾ. ನವಿಷ್ಣ ಇದು ನೋಡುವಾಗಲೇ ಆಗ್ತದೆ ಮಾರೆ ಸಣ್ಣ ನೀನ್ ಎದುರು ಕೂತ್ಕೋ ಬಾಬು. ನೀನ್ ಇಲ್ಲಿ ಬಾ. ತಾಮಾರೆ ಏಯ್ ಗಣ ಮಗ ಅವನ ಅಂತ ಅಲ್ಲ ನೀನ್ ನನ್ನನ್ನು ಎತ್ತಿಕೊಳ್ಬೇಕು. ನಾನು ಚಿಕ್ಕದು, ನೀನು ದೊಡ್ಡದು. ನಾನ್ ನಿನ್ನನ್ನು ಸಣ್ಣದಿರುವಾಗ ಎತ್ತಿಕೊಳ್ಳಿಲ್ವಾ? ಇನ್ನು ನೀನು ನನ್ನನ್ನು ಎತ್ತಿಕೊಳ್ಬೇಕು. ಹೋಗು ಇವರೇ ಅಕ್ಕ ಇಲ್ದದ್ದು ಅತ್ತ. ಜಾಗ ಇಲ್ಲ ಅಲ್ಲಿ ಜಾಗ ಜಾಗ ಇಲ್ಲ. ನೀನು ಆಚೆಯಿಂದ ಬಂದಾಗೆ ಮಾಡ. ಆಚೆಯಿಂದ ಬರ್ತೇನೆ. ಅವಳು ಬಂದ್ರು ಕೂಡ ಬಿಡುದಿಲ್ಲ, ಅವಳು ಹಿಂದೆ ಕುತ್ಕೊಳ್ತಾಳೆ. ಆಯ್ತಾ ಆಚೆಯಿಂದ ಬರ್ಬೇಕಾ? ಅಲ್ಲ ಕೀತೆಗೆ ಬಾ, ಆಚೆಯಿಂದ ಬಾ. ಆಚೆಯಿಂದ ದೊಡ್ಡಪ್ಪನಿಗೆ ಕೀತೆಗೆ. ಓಹೋ ಆಚೆಯಿಂದ ಬಾ. ಓ, ಅದಲ್ಲಿ ಇಲ್ಲಿ ಬರ್ಬೇಕಾ? ಎಲ್ಲ ಕೂತ್ಕೊಳ್ಳೋದಪ್ಪ. ಇಲ್ಲಿ ಕೂತ್ಕೊಳ್ಬೇಕಂತ ತೋಪ, ಇಲ್ಲಿ ಕೂತ್ಕೊಳ್ಬೇಕು. ಸರಿ ಟಾಟಾ ಮಾಡು ನಕ್ಕ ಅಕ್ಕನಿಗೆ. ಬಾಯ್. ಆಟ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಅಕ್ಕ ಕೂಗ ಏಯ್ ತಂಗಿ ಹೋಗೋದು ಕೂಗ. ಬಾಯ್. ಬಾಯ್ ಬಾಯ್ ಅಲ್ಲಿ ತೋರ್ತಿಯತ್ತ ಏರ್ಲಕ್ಕೆ. ಮತ್ತೆ ಅಲ್ಲಿ ಸಿಗ್ತೇವೆ ಆಯ್ತಾ? ಬಾಯ್ ಗುಂಡಪ್ಪ. ನಾವೀಗ ಮನೆಯಿಂದ ಪುತ್ತೂರಿಗೆ ಹೋಗ್ತಾ ಇದ್ದೇವೆ. ನೋಡಿ ಹಿಂದೆ ಸಾಮಾನೆಲ್ಲ ಇಟ್ಟಿದ್ದೇವೆ. ನಮ್ಮನ್ನು ಸಹ ಸೇರಿ ಸಾಮಾನು ಅಂತ ಹೇಳ್ತಾರೆ. ಪಾಪ ಅದ್ರಲ್ಲಿ ಇವರದ್ದು ಐಟಮ್ ಇಟ್ಟು ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ, ಒದ್ದಾಡ್ತಿದ್ದಾರೆ. ಪಾಪ ಅಷ್ಟು ಕಷ್ಟದಲ್ಲಿ ಸಹ ಕೂತಿದಾರಲ್ಲ, ನೋಡುವಾಗ ಎಂತಂತ ಹೇಳುದು ಸುಮ್ಮನೆ ಮಾಡುದವ್ರು. ಮದುವೆ ಆಯ್ತಾ? ಇಲ್ಲ, ಇವತ್ತು ಇದು ಆದಾಗಿಲ್ವೇ? ಆದಾಗಿ ಉಂಟು ಫಂಕ್ಷನ್ ಎಲ್ಲ. ಅದ್ರ ಮದುವೆ ಹೋಗದ್ದು 28 ಆಗಿದೆ. ಇಲ್ಲದ್ರೆ ಇದೆಲ್ಲ ತೆಗ್ದಿದ್ದಾರೆ ಎದುರಿಗೆ. ಇವತ್ತು ಕೇಳಲ್ಲ ಪ್ರೋಗ್ರಾಮ್ ನಿನ್ನೆ ಇವತ್ತಾ ರೋಸು ಇವತ್ತಲ್ಲ. A few hours later. ಎಸ್, ನಾವೀಗ ಪುತ್ತೂರು ಮನೆಗೆ ಬಂದಿದ್ದೇವೆ, ಆಗಲೇ ಬಂದ್ವಿ. ಈಗ ಊಟ ಮಾಡಿ ನಾವೀಗ ನಿಲ್ಲಿ ಸಾಂಗ್ ಕಾಪಿರೈಟ್ ಬಂದ್ರೆ ಎಂತ ಮಾಡುದು ನಿನ್ನ ಸಾಂಗ್. ಈಗ ನಾವು ಭವ್ಯಕ್ಕನ ಆಗ ನೋಡಿದ್ರಲ್ಲ ಕೈಗೆಲ್ಲ ಮೆಹಂದಿ ಹಾಕಿದ್ರಲ್ಲ, ಸೊ ಅಲ್ಲಿಗೆ ಈಗ ಡ್ಯಾನ್ಸಿಗೆ ನಾವು ಹೊರಟಿದ್ದೇವೆ. ಈಗ ಇವ್ರು ಬರೋದಿಲ್ಲ ನಮ್ಮ ಜೊತೆ. ಈಗ ಡ್ರೈವರ್ ಚೇಂಜ್, ಲೇಡಿ ಡಾನ್ ಡ್ರೈವರ್. ಹೌದು, ಸ್ಪೆಷಲ್ ಆಗಿ ಮೆಲ್ಕಾರಿಂದ ಕರೆಸ್ಕೊಂಡಿದ್ದು ನಾವು. ಅವರಿದ್ದರೆ ಮತ್ತು ಇವರಿಗೆ ಫ್ರೀಯೇ ಫುಲ್ ಡೇ. ಇವರಿದ್ದರೂ ಇಲ್ಲದಿದ್ದರೂ ಅವ್ರ ಹತ್ರನೇ ಡ್ರೈವ್ ಮಾಡ್ಲಿಕ್ಕೆ ಹೇಳ್ತಾರೆ. ಕಾರ್ ಬಿಡು ಅಂತ. ಅವ್ರಿಗೂ ಅದೇ ಇಷ್ಟ. ಇವರಿಗಿಂತ ಇವ್ರ ಅಣ್ಣನಿಗಿಂತ ಎಲ್ರಿಗಿಂತ ಸೂಪರಾಗಿ ಓಡಿಸಿದ್ದು ಅವ್ರು ಬಿಟ್ಟರೆ ಲಾರಿ ಕೂಡ ಬಿಡ್ತಾರೆ. ಅಪ್ಪನಿಗೆ ಬಾಯ್ ಮಾಡೋದಿಲ್ವಾ? ಓ ಕೊಣ್ಣೆ, ಅಪ್ಪನಿಗಲ್ಲಿ ಬಾಯ್ ಮಾಡು. ಅಪ್ಪ ಇವಳದ್ದು ಚಪ್ಪಲಲ್ಲಿ ಎಷ್ಟು ಮಣ್ಣಿತ್ತು ನನ್ನ ಅಂಗಿಯಲ್ಲೆಲ್ಲ ಮಣ್ಣು. ಕೊಡಿ. ಎಷ್ಟು ಗಂಟೆಗೆ? ಅಲ್ಲಿ ನಾ
4:15 ಡ್ಯಾನ್ಸ್ ಕೊಡಿ. ಈಗ ನಾನೀಗ 4:15 ಅಲ್ಲಿ ಮುಟ್ಟಿಸ್ಬೇಕು ಇವರನ್ನು. ಇವರಿಗೆ ಹಾರಿಸ್ಕೊಂಡು ಹೋಗ್ತಾರೆ ಈಗ ನೀವು ಕೊಡದಿದ್ರೆ. ವಿಕ್ಕಿಗೆ ಹೆದರಿಕೆ ಆಗಿ ನಾನು ಬೋಳುವರಲ್ಲಿ ಇಳಿಬೇಕಂತ ಕೇಳ್ತಿದ್ದೆ. A few moments later. ಹಾರಿಸ್ಕೊಂಡು ಹೋಗುದು ಅಂತ ಹೇಳಿ ನೋಡಿದ್ರೆ ಮಾಣಿಯಲ್ಲಿ ಫುಲ್ ಬ್ಲಾಕ್. ನಾವಿಲ್ಲಿ ಹಾರಿಸ್ಕೊಂಡು ಬಂದ್ರೆ ಸಹ ಇಲ್ಲಿ ನಾವು ರೀಚ್ ಆಗೋದು ಅವರ ಡ್ಯಾನ್ಸ್ ಮುಗಿಯುವುದು. ಎಂತ ಅವಸ್ಥೆ ಮಾರೆ ನಮ್ಮದು. ಆರಿಸಿಕೊಂಡು ಬಂದೆ. ಹಾರಿಸಿಕೊಂಡು ಬಂದ್ರೆ ಸಹ ಅವರ ಡ್ಯಾನ್ಸಿಗೆ ರೀಚ್ ಇನ್ನೊಂದುಂಟು. ಇನ್ನೊಂದು ಸಭಾ ಕಾರ್ಯಕ್ರಮ ಆದ್ಮೇಲೆ ನಾವೀಗ ಸಭಾ ಕಾರ್ಯಕ್ರಮಕ್ಕೆ ಬಂದಾಗೆ ಆಗ್ಲಿಲ್ವಾ? ನಾವು ಬರುವ ತನಕ ಇವನಿಗೆ ಸಾಂಗ್ ಹೇಳಿಕ್ಕೆ ಏನಿತ್ತು ನಿಂಗೆ? ಯಾವ ಸಾಂಗ್? ನಾವು ಬರೋ ತನಕ ನಿಂಗೆ ಒಂದು ಏನಾದ್ರು ಸಾಂಗ್ ಸಾಂಗ್ ಅಲ್ಲ, ಅದು ಭರತನಾಟ್ಯ ಮಾತ್ರ ಅಲ್ಲ. ಹೌದು ಅಷ್ಟು ತನಕ ಮನೆಯವರು ಬರ್ತಿದ್ದಾರೆ, ಒಂದು ಸಾಂಗ್ ಹೇಳ್ತಾನಲ್ಲ ತನಕ. ಹಾ ಹೌದೌದು, ಹಾಗೆ ಕೇಳಿದ್ರೆ ಅಲ್ಲಿ ನಮ್ಮನ್ನು ಓಡಿಸೋರು. ಡ್ಯಾನ್ಸ್ ನಿಂದು ಎಷ್ಟು ಡ್ಯಾನ್ಸ್ ಉಂಟು ನಿಂಗೆ? 2 ಈಗ ಎಷ್ಟಾಯ್ತು? 1 ಡ್ರೆಸ್ಸಿಂಗ್ ಸೂಪರ್ ಆಗಿದೆಯಾ? ನಾವಲ್ಲಿಗೆ ಎಷ್ಟೇ ಬೇಗ ಬಂದ್ರು, ಅತ್ತಿಗೆ ಹಾರಿಸ್ಕೊಂಡು ಬಂದ್ರು, ನಾವಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಅಕ್ಕನ ಡ್ಯಾನ್ಸ್ ಮುಗ್ದೇ ಹೋಯ್ತು. ಜಸ್ಟ್ ಮಿಸ್. ಅಲ್ಲಿ ಹೋದ್ಮೇಲೆ ಮಕ್ಕಳೆಲ್ಲ ಸಿಕ್ಕಿದ್ರು, ಆಟ ಆಡ್ತಿದ್ಲು. ಹಾಗೇನೆ ಅಲ್ಲೊಬ್ಬ ಹುಡುಗ ಇದ್ದ, ಅವನ ಹಿಂದೆನೆ ಹೋಗ್ತಾ ಇದ್ಲು. ಆ ಹುಡುಗನಿಗೆ ಇವಳು ಹಾಕಿರೋ ಜಾಕೆಟ್ ನ ತೆಗೆದು ಹಿಡ್ಕೊಂತ ಕೊಡ್ತಾ ಇದ್ಲು. ಹಾಗೇನೆ ಅಲ್ಲಿ ಆನೆ ಉಂಟು, ಹುಲಿ ಉಂಟು ಅಂತೆಲ್ಲ ಅವನಿಗೆ ತೋರಿಸ್ತಾ ಇದ್ದು. ಆಮೇಲೆ ನಮ್ಮ ಜೊತೆ ಬರ್ತಾನೆ ಇರ್ಲಿಲ್ಲ, ಅವನ ಹಿಂದೆನೆ ಹೋಗ್ತಾ ಇದ್ಲು. ಆಮೇಲೆ ಅವನು ಹೋಗುವಾಗ ಬಾ ಬಾ ಅಂತ ಕರಿತಾ ಇದ್ಲು. ಹಾಗೇನೆ ಅಲ್ಲಿ ಕೆಲವರು ಅವಳು ಬಂದು ಹಿಡ್ಕೊಳ್ಳುವಾಗ ಎಂತ ನಾಟಕ ಮಾಡ್ತಾಳಂದ್ರೆ ಅಲ್ಲೇ ಮಲಗಿ ಹೊರಲಾಡ್ತಾಳೆ, ಅಮ್ಮನೇ ಬಂದು ಎಬ್ಬಿಸ್ಬೇಕು ಅಂತ. ಆಮೇಲೆ ಅಲ್ಲಿ ಡ್ಯಾನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು. ಈಗ ಅಕ್ಕ ಹೇಗೆ ಡ್ಯಾನ್ಸ್ ಮಾಡಿದ್ರು ಅಂತ ನೋಡ್ಕೊಂಡು ಬರೋಣವಾ? ಹೀಗೇನೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ನೋಡ್ತಾ ಆಮೇಲೆ ನಾವು ಮನೆಗೆ ಬಂದ್ವಿ. ಬರ್ಬೇಕಾದ್ರೂ ಸೇಮ್ ಪ್ರಾಬ್ಲಮ್, ಫುಲ್ ಬ್ಲಾಕ್. ಅಂತೂ ಇಂತೂ ನಾವು ಲಾಸ್ಟಿಗೆ ಮನೆಗೆ ಸೇರಿದ್ವಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ನನ್ನ ಅತ್ತಿಗೆ ಸೌಮ್ಯ ಶೈಲೇಶ್ ಇವರ ಅಕ್ಕ ಅವ್ರದ್ದು ಹುಟ್ಟಿದ ಹಬ್ಬ ಇದೆ. ಸೊ ಅವರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಆಶೀರ್ವಾದವರು ಅವರ ಮೇಲೆ ಇರಲಿ, ಅವರ ಲೈಫ್ ಪೂರ್ತಿ ಹ್ಯಾಪಿ ಆಗಿರಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಅತ್ತಿಗೆ. ಹಾಗೆಯೇ ಪ್ರತಿಯೊಂದು ಕಮೆಂಟ್ ಕೂಡ ಲೈವ್ ಬಂದಾಗಲೂ ಕೂಡ ಹೇಳ್ತಾ ಇದ್ರೆ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡಿ, ಫ್ಯಾಮಿಲಿ ಜೊತೆ ಲೈವ್ ಬನ್ನಿ ಅಂತ. ಸೊ ಅದಕ್ಕೋಸ್ಕರನೇ ಈ ಸಂಡೇ ಸಂಜೆ 5 ಗಂಟೆಗೆ ಫ್ಯಾಮಿಲಿ ಜೊತೆ ಲೈವ್ ಬರ್ತಾ ಇದ್ದೀವಿ. ನೋಡೋದಕ್ಕೆ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ನೀವು ಮಿಸ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾಳ್ದು ಸಂಜೆ 5 ಗಂಟೆಗೆ ಲೈವಲ್ಲಿ ಸಿಗೋಣ. ಹಾಗೆಯೇ ನಾಳೆ ಸಂಜೆ 5 ಗಂಟೆಗೂ ವ್ಲಾಗ್ ಬರುತ್ತೆ, ಅದನ್ನು ನೋಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್.